ಹಾಯ್ ಫ್ರೆಂಡ್ಸ್, ನಾವು ಇವತ್ತು HSTR ಮತ್ತು GPSTR ಸಿಲೆಬಸ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ HSTR ಒಳಗೆ 8th ಇಂದ 10th ತರಗತಿ ಮಟ್ಟ ಯಾವ್ಯಾವ ಪಠ್ಯಪುಸ್ತಕ ಇದಾವೆ ಎಲ್ಲದನ್ನು ನಾವು ನೋಡಬೇಕಾಗುತ್ತೆ. ಹಾಗೆ GPSTR ಕೂಡ 8th ಇಂದ 6th 7th 8th 9th 10th ಎಲ್ಲ ಪಠ್ಯಪುಸ್ತಕವನ್ನು ನಾವು ರೆಫರ್ ಮಾಡಬೇಕಾಗುತ್ತೆ. ಹಾಗೆ HSTR ಒಳಗೆ ಸಾಮಾನ್ಯ ಕನ್ನಡ ಅಂತ ಬರುತ್ತೆ, ಸಾಮಾನ್ಯ ಇಂಗ್ಲೀಷ್ ಅಂತ ಬರುತ್ತೆ, ಸಾಮಾನ್ಯ ಜ್ಞಾನ ಅಂತ ಬರುತ್ತೆ, ಶಿಕ್ಷಣ ಮನೋವಿಜ್ಞಾನ ಅಂತ ಬರುತ್ತೆ, ಕಂಪ್ಯೂಟರ್ ಜ್ಞಾನನೂ ಕೂಡ ಬರುತ್ತೆ. ವಿಷಯಾಧಾರಿತ ಪೇಪರ್ ಅಂದರೆ ಪೆಡಗಾಗಿ, ನಮ್ಮದು ಸೈನ್ಸ್ ಆಗಿರ್ಬೋದು, ಗಣಿತ ಆಗಿರ್ಬೋದು, ಸಮಾಜ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಹಾಗೆ ಎಲ್ಲ ಸಬ್ಜೆಕ್ಟು ಕೂಡ ವಿಷಯಾಧಾರಿತ ಪೇಪರ್ ಒಳಗೇ ಬರುತ್ತೆ. ಕೊನೆಯದಾಗಿ ಬೋಧನಾ ವಿಧಾನ ಕೂಡ ಇದರಲ್ಲಿ ಬರುತ್ತೆ. ಹಾಗೆ GPSTR ಒಳಗೆ ನೋಡೋದಾದರೆ ಅದರೊಳಗೂ ಕೂಡ ಸೇಮ್ ಪೇಪರ್ 1 ಒಳಗೆ HSTR ಪೇಪರ್ 1 ಒಳಗೆ ಏನಿರುತ್ತೋ ಅದೇ ರೀತಿಯೇ GPSTR ಒಳಗೂ ಕೂಡ ಇರುತ್ತೆ. ಸಾಮಾನ್ಯ ಕನ್ನಡ ಆಗಿರ್ಬೋದು, ಸಾಮಾನ್ಯ ಇಂಗ್ಲೀಷ್ ಆಗಿರ್ಬೋದು, GK, ಸಾಮಾನ್ಯ ಜ್ಞಾನ ಆಗಿರ್ಬೋದು, ಶಿಕ್ಷಣ ಮನೋವಿಜ್ಞಾನ ಆಗಿರ್ಬೋದು, ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಆಗಿರ್ಬೋದು, ಅದೇ ರೀತಿ ಕಂಪ್ಯೂಟರ್ ಜ್ಞಾನ ಕೂಡ ಅದಕ್ಕೆ ಬೇಕಾಗಬಹುದು. ಹಾಗೆ ಪೇಪರ್ 2 ಒಳಗೆ ವಿಷಯಾಧಾರಿತ ಪೇಪರ್, ಅದರೊಳಗೆ HSTR ಒಳಗೆ ನೀವು ಪೇಪರ್ 1 ಒಳಗೇ ಎಲ್ಲದನ್ನು ಬರೆದ್ಬಿಟ್ರಿ. ಅದೇ ಥರ GPSTR ಒಳಗೆ 3 ಪೇಪರ್ ಇರ್ತವೆ. 1 ಪೇಪರ್ ಒಳಗೆ ಅಷ್ಟು 6 ಪಾಯಿಂಟ್ಸ್ ಇದ್ದರೆ ಪೇಪರ್ 2 ಒಳಗೆ ನೀವು ಪೆಡಗಾಗಿ ಸಂಬಂಧಪಟ್ಟಂತಹ ನೀವು ಓದಿರ್ತಕ್ಕಂಥ ಸೈನ್ಸ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಈ ವಿಷಯಗಳ ಬಗ್ಗೆ ನೀವು ಪೇಪರ್ 2 ಒಳಗೆ ಎಕ್ಸಾಮ್ ಬರೀತೀರಾ. ಹಾಗೆ ಪೇಪರ್ 3 ಒಳಗೆ ಭಾಷಾ ಪ್ರಾವೀಣ್ಯತೆ ಎಕ್ಸಾಮ್ ಬರೀತೀರಾ. ಇದಿಷ್ಟು ನಿಮ್ಮ HSTR ಮತ್ತು GPSTRನ ಸಿಲೆಬಸ್ ಆಗಿರುತ್ತೆ. ಹಾಗೆ ಈ ಸಿಲೆಬಸ್ ಒಳಗೆ ಏನೇನು ಬರ್ತವೆ, ಏನೇನು ಓದಬೇಕು ಅನ್ನೋದನ್ನು ನಾವು ನೆಕ್ಸ್ಟ್ ವಿಡಿಯೋ ಒಳಗೆ ತಿಳ್ಕೊಳ್ಳೋಣ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಹಾಗೆ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋನೂ ನಿಮಗೆ ಫಸ್ಟ್ ಬರುತ್ತೆ.